ಮಂಜು ಅಣ್ಣ ಲೋಕನ ಅಣ್ಣ ಚಂದಣ್ಣ ಯಾಲ ಅರೆ ಸಿದ್ಧದ ಬೆಟ್ಟಗೆ ಹತ್ತಿ ಇಳಿದ್ಬಿಟ್ಟಿ ಕಾಲು ಫುಲ್ ನೋಯ್ತೈತೆ ಅಯ್ಯೋ ಯಾಲ ಅರೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಕುಂತ್ಕೊಳಕ್ಕೆ ಆಗ್ತಾ ಇಲ್ಲ ಓಡಾಡಕ್ಕೆ ಫಸ್ಟೇ ಆಗ್ತಾ ಇಲ್ಲ ಅರೆ ನಮ್ದು ಅಮ್ಮಿಗೆ ಹಿಂಗೆ ಹೇಳ್ಬಿಟ್ರೆ ನಮ್ದು ಅಮ್ಮಿ ನಾಯಿಗೆ ಒಡ್ದಂಗೆ ಕುತ್ತಾಗೆ ಒಡ್ದಂಗೆ ಒಡ್ಬಿಟ್ಟೈತೆ ಇಲ್ಲ ಮಂಜು ಅಣ್ಣ ಅರೆ ನಮ್ದುಗೆ ಕಾಲ್ಗೆ ನೈಗೆ ಏನಾದ್ರೂ ಔಷಧಿಗೆ ಕೊಡು ಮಂಜು ಅಣ್ಣ ಯವ್ವಾಲೋ ಪಾಸ ನಾನು ಕೈಲೇ ಆಗ್ತಾ ಇಲ್ಲ ನಿಂತ್ಕೊಂಬಕ್ಕೆ ಕೂಕಮಕ್ಕೆ ನನ್ನ ಮಗಂಗೆ ನಾನು ಎದ್ದು ಔಷಧಿ ಹುಡುಕಿ ಕೊಡ್ತೀನಿ ತಡ್ಕ ಅಯ್ಯೋ ಕಾಲ್ ನೀಚಿರೋದು ಮಡ್ಕ್ಯಾಕ್ ಆಗ್ತಿಲ್ಲ ಹಂಗಾಯತ್ ನನಗಿಲ್ಲಿ ಲೋಲೋಗಿ ನಿಂಗೇನು ಅನ್ನಿಸ್ತಿಲ್ವಲ್ಲ ಲೋ ಮಂಜ ನನಗೂ ಸಿಕ್ಕಾಪಟ್ಟೆ ನೈತೈತೆ ಕಣೋ ಕಾಲು ಯಾರೋ ರಾತ್ರಿ ಬಂದು ಕಡ್ಕೊಂಡೋಗ್ಯವ್ರೇನೋ ಅನ್ನಿಸ್ತಾ ಇತ್ತು ಕಣೋ ಎತ್ತಕ್ ಹೋದ್ರೆ ಎತ್ತಕ್ಕಾಗ್ತಿಲ್ಲ ತೆವಳಕ್ ಹೋದ್ರೆ ತೆವಳಕ್ ಆಗ್ತಿಲ್ಲ Oh my god, my leg is full of pain. Oh god. Ayyo. That betta is very steep. It's very paining. ಲೇ ಕಾರಣ ಯಾಕವ ನೀನು ಹೇಳ್ತಿರೋದು ಸ್ಟೀಪ್ ತೋಪು ಗೀಪು ಅಂದ್ಕೊಂಡು ಅದು ಯಾವ್ದು ನಮಗೂ ಅರ್ಥ ಆಗಂಗೆ ಹೇಳು ಇವ್ವ ನನಗೆ ಕಕ್ಕ ಮಾಡಂಗೆ ಆಗ್ತೈತಿ ಎದ್ದೇಳಕ್ಕಾಗ್ತಿಲ್ಲ ಮ್ಯಾಚೆ ಏನ್ರಲ್ಲ ಮಾಡೋದೀಗ ಅರೆ ಮಂಜುದು ಅಣ್ಣ ಸ್ವಲ್ಪ ತಡ್ಕ ಅರೆ ಪುಟ್ಟದ ರಂಗಜ್ಜಿ ಬರ್ಲಿ ಆಮೇಲೆ ಪುಟ್ಟದ ರಂಗಜ್ಜಿಗೆ ಹೇಳ್ಬಿಟ್ಟು ಏನಾದ್ರೂ ಐಡಿಯಾಗೆ ಮಾಡೋಣ ಲೋ ಅಂತ ತಕ ಹೆಂಗೋ ತಡ್ಕೊಳ್ಳೋ ಪಾಸ ನನಗೆ ಅರ್ಜೆಂಟ್ ಆಗ್ತಾ ಇಟ್ಕೊಳ್ಳೋ ಎದ್ದೇಳಕ್ ಆಗ್ತಿಲ್ಲ ಕಣೋ ಮಂಜು ಮೈ ಲೆಗ್ಸ್ ಆರ್ ಆಲ್ಸೋ ಪೇನಿಂಗ್ ಐ ಕಾಂಟ್ ಬೇರ್ ದ ಪೇನ್ ಐ ನೀಡ್ ಅ ಫಿಸಿಯೋಥೆರಪಿಸ್ಟ್ ಪೇಸ್ಟ್ ಇವನು ಯಾವಾಗ ಎದ್ದು ನಿಂತ್ಕೊಂಡು ಆಗ್ತಿಲ್ಲ ಅಂತ ನಾವಿದ್ರೆ ಇವನೊಂದು ಪೇಸ್ಟ್ ಹೇಳ್ತಾವನ್ನೆಲ್ಲ ಲೋಕಿ ನನಗೆ ಎದ್ದೇಳಕ್ ಆಗ್ತಿಲ್ಲ ತಡ್ಕ ಪುಟ್ರಂಗಜ್ಜಿ ಬರ್ಲಿ ಒಜ್ಜಿಗೆ ಹೇಳ್ಬಿಟ್ಟು ಪೇಸ್ಟ್ ಕೊಡ್ತೀನಿ ಒಲ್ಲೊಜ್ಜಿ ಅಂತಿ ಅಯ್ಯೋ ಪೇಸ್ಟ್ ಅಲ್ಲ ಮಂಜು ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಡಾಕ್ಟ್ರು ಯಪ್ಪನ ಕೇಟ ಬೇಡಪ್ಪ ಅವರು ಮಾತಿತ್ತರು ಸಾಕು ತೆಗ್ದಿದ್ದೆಲ್ಲ ಎಟ್ತಾರೆ ಟಿಕ್ ಇಂಜೆಕ್ಷನ್ ನಂಗೆ ಡಾಕ್ಟರ್ ಪಟ್ರು ಬೇಡಪ್ಪ ಬೇಕಾದ್ರೆ ಹಿಂಗೇನ ಟಿಕ್ದಾಗ ಡೇಟ್ ಆಡ್ಬಿಡ್ತೀನಿ 2 ದಿನ ಇಂಜೆಕ್ಷನ್ ಮಾತ್ರ ನಂಗೆ ಬೇಡ ನೀನು ಬೇಕಾದ್ರೆ ಕೊಡಿಸ್ಕ ಲೋ ಪಾಸ್ಟ ಅಜ್ಜಿ ಕರೀರ ಎಲ್ಲ ಐತೆ ಏನ್ ಮಾಡ್ತೈತೆ ನೋಡ್ರ ಫಸ್ಟ್ ಅಯ್ಯೋ ನೆನ್ನೆ ತಕ ಜಿಂಕೆ ತರ ಓಡಾಡ್ಕೊಂಡಿದ್ದೆ ಸಿದು ಬೆಟ್ಟ ಹೊತ್ತಿ ಹಿಡಿದು ಕಾಲೆಲ್ಲ ಪದಾಡ್ತಾವೆಲ್ಲಪ್ಪ ಅರೆ ಪದಾಗೆ ಆಡ್ತೈತೆ ಕೋನ್ಸ ಪದ ಬಂದಿದ್ದು ಅಣ್ಣ ಅಯ್ಯೋ ನನ್ನ ಮಗನೇ ನನ್ನ ಕಷ್ಟ ನನಗಾಗಿ ತಿಳಿ ಕೋಣಸಪ್ಪ ಅದ ನಿನ್ ಕೋಣಸದು ಇಳ್ಕೊಂಡು ಕೋಣಿಸ್ತೀನಿ ನೋಡು ಅರೆ ಸಾರಿ ಮಂಜುದಣ್ಣ ಮಂಜುದಣ್ಣ ಮುಂದಿಗೆ ಸ್ವಲ್ಪ ಎದ್ದೇಳಕ್ಕೆ ಟ್ರೈ ಮಾಡ್ತೀನಿ ಎದ್ದೇಳಕ್ಕೆ ಆಗ್ಬಿಟ್ರೆ ನಮ್ದು ಅಬ್ಬುಜಾನ್ಗೆ ಎಲ್ಲ ನುರಿದಿಲ್ಲ ನಮ್ದು ಅಬ್ಬುಜಾನು ಅವ್ರದ್ದು ಕಾಲ್ದ ಮೇಲೆ ನಿಂತ್ಕೊಂಡು ಮಸಾಜಿಗೆ ಮಾಡ್ತಿದ್ದೆ ಕಾಲ್ಗೆ ನೋವು ಬಂದಾಗ ನಿಮ್ದಿಗೆ ಹಂಗೆ ಮಾಡ್ಲಾ ಏನ ಕಾಲ್ ಮೇಲೆ ನಿಂತ್ಕೊಂಡು ತುಳಿದು ಮಸಾಜ್ ಮಾಡ್ಕ ಅಪ್ಪ ನೀನ್ ಕಾಲಿಗೆ ಬೀಳ್ತೀನಿ ಬೇಕಣಪ್ಪ ಮೊನ್ನೆ ಎಳ್ನೀರನ್ನ ಕೀಳ್ತೀನಿ ಅಂತ ಮ್ಯಾಲೆ ಬಿದ್ದು ಇನ್ನ ಬೆನ್ನು ಒಂದ್ ಕಡೆಗೆ ನೈತಿರೋದು ನಿಂತಿಲ್ಲ ನೀನು ನಾನು ಕಾಲ ಮೇಲೆ ಹೊತ್ತೇನು ಮಸಾಜ್ ಮಾಡಿದೆ ಏನಿಲ್ಲ ಈ ಬೆಟ್ಟ ತಿಳಿದಿರೋದು ಇವತ್ತು ನಾಳಿಗೂ ಬೇಕಬೇಕಾಗ್ತೈತೆ ನಿಂತಾಗೇನ ಕಾಲ ಮೇಲೆ ಹೊತ್ತಿಸ್ಕೊಂಡು ಮಸಾಜ್ ಮಾಡಿದ್ರೆ ಜೀವನ ಪೂರ್ತಿ ದೇಕ್ಕೊಂಡೇ ನಡಿಬೇಕಾಗೈತೆ ಅಷ್ಟೇನೆ ಆಗಲೇ ಏ ಹುಡುಗರ ಇದ್ಯಾಕ್ರಲ್ಲ ಎಲ್ಲನ ಕಾಲ್ ನಿಂತ್ಕೊಂಡು ಹಿಂಗ್ ಕುಂತಿದ್ರು ಒಂದೇ ತರಕ್ಕೆ ಇದಳ್ರಮ್ಮೆ ಹಾಕವ್ರು ಯಾರು ಒತ್ತುಟ್ಟೊಂದು ಮಾರದ್ದವ ತಾಲೇನ ಇನ್ನನ ಕುಕೊಂಡೇದಾರಿ ಮುಂಜಾನೆ ಓಡೋಗಿ ಆ ಬೋರಜ್ ನಂಗೆ ತಕ ಹೋಗಿ ಸಕ್ಕರೆ ಟೀ ಪಟ್ನ ತಂಬಿಡಾಗಪ್ಪ ಟೀ ಕಾಸು ಕೊಡ್ತೀನಿ ಎಲ್ಲಾರ್ಗು ಸಕ್ಕರೆ ಟೀ ಪಟ್ನ ನಾನು ಬೋರಜ್ ನಂಗೆ ತಕ ಹೋಗಿ ತಕೊಂಬರ್ಬೇಕು ಅದೇ ಬೋರಜ್ ನಂಗೆ ತಕ ಬೇಕೆ ಹೋಗ್ತೀನಿ ಬೈವಾಗ ತಕನ ಅಲ್ಲಿಂದ ನಾ ಬೋರಜ್ನ ನಾನು ಕಂಕ್ಲಾಗಿ ಇಟ್ಕೊಂಡ್ ಬರ್ಬೇಕು ಅಷ್ಟೇನೆ ಅಜ್ಜಿ ನೋಡು ನಿಂತ್ಕೊಂಬಕ್ಕಾಗ್ತಿಲ್ಲ ನನಗೆ ಕಕ್ಕ ಮಾಡಂಗ್ ಹೋಗಂಗಾಗ್ತೈತೆ ಅಲ್ಲಿಗೆ ಹೋಗಕ್ಕೆ ನಿಂತ್ಕೊಂಬಕ್ಕಾಗ್ತಿಲ್ಲ ಅಂತ ನಾನಿದ್ರೆ ಈ ಅಜ್ಜ ಬಂದಲ್ಲಿ ಬೋರಜ್ನ ನಂಗೆ ತೆಗೆ ಸಕ್ಕರೆ ಟೀ ಪಟ್ಟ ತಗೊಂಬೋಗು ಅಂತ ಹೇಳ್ತಿದ್ದೆ ಹೋಗೋದಾಯ್ತು
ಬೆಟ್ಟ ಇಳಿದು ಹತ್ತಿ ಸಾಕಾಗೋಯ್ತು. ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಕಾಲ್ ನೋಯ್ತೈತೆ ಅಂತ ನಾವಿದ್ರೆ ಇವಜ್ಜಲ್ಲಿ ಅಂಗಡಿ ತಕೋಗುಂತ ಹೇಳ್ತೈತೆ. ಒಂದೇ ದಿನಕ್ಕೆ ಒಂದು ಬೆಟ್ಟ ಹತ್ತಿಲ್ದೆ ಆಲನ ನೀವು ಕಾಲ್ ನೋಯ್ತೈತೆ ಅಂತ ಕುಕೊಂತೀರಲ್ಲ. ಏನ್ ಸೀಮೆ ಹುಡುಗರು ಈಗಿನ ಕಾಲದವು. ನಾವು ನಮ್ಮ ಕಾಲದಾಗ ನಾವು ನಿಮ್ಮಂಗ್ ಹುಡುಗರು ಹಾಕಿದ್ದಾಗ 4 ಬೆಟ್ಟ ಹತ್ತಿ ಇಳಿತಿದ್ವಿ. ಹಿಂಗೇನ ನಾವು ಕಾಲ್ ನೋವು ಅಂತ ಕೂಕೊಂಡ್ರೆ ನಮ್ಮ ಅಪ್ಪ ಅಲ್ಲೇ ಇರೋ ಮುಚ್ತಾಂಡ್ ಅದೇ ಸೇನು ಅಂತ ಕಟ್ಕ ನಮ್ಮ ಅಪ್ಪ. ಅದೇ ನಿಮ್ಮ ಅಪ್ಪನ ಕಾಲದ್ದೆಲ್ಲ ಚರಿತ್ರೆ ಹೇಳ್ಬೇಡ, ಸುಮ್ಕಿರೋದು. ಈಗ ನಮ್ಮ ಕಾಲ್ ನೋವು ಆಚಾರಕ್ಕೆ ಯಾವ್ದನ ಒಂದು ಹೇಳದ್ದೆ. ಏ ಚಿಲ್ಪಲಿ ನಕ್ಷತ್ರಗಳ ರಾತ್ರಿನೇ ಹೇಳಿದ್ದೀನಿ, ಮುದ್ರಕ್ಕಿಂತ ಮುಂದಾಗಿ ಒಂದ್ ಅರ್ಧ ಮಾತ್ರ ನುಗ್ರಲ್ಲ, ಮೈ ಕೈ ನೋವು ಎಲ್ಲನ ಬಿಟ್ಟೋಕೈತೆ ಅಂತಾನೆ. ಇದ್ರೆ ಇಲ್ಲೂ ದುರಂಕಾರ ಮಾಡಿ ಈಗ ಇಲ್ಲಿ ಕಿಸಿತಿದ್ರೆ ಅದು ಆತ್ರದ ಮಾತ ನುಂಗುತ್ತ. ಅದು ಬ್ಯಾಳಿಗೆ ಅಷ್ಟೊತ್ತಿಗೆ ಕೈ ಮೈ ಏನೋ ಸರಿ ಇರ್ತೈತಿ, ಆದ್ರೆ ಬಾಯೆಲ್ಲನ ವಿಶೇಷ ಆಗಿರ್ತೈತಿ. ಆಮೇಕಿಂದ ಕೋಳಿ ಸಾರ ಗುಮ್ಮ ತಕನ ಏನು ಟೇಸ್ಟೇ ಗೊತ್ತಾಗಲ್ಲ. ಅದಕ್ಕೆ ನಾವು ನುಂಗಿಲ್ಲ. ಈಗೇನು ಈಗ್ಲೂ ಒಂದು ಅರ್ಧ ಮಾತ್ರೆ ಕೊಡು, ನುಂಗ್ತೀವಿ. ಎತ್ತ ಗುಡಿನ ಅಲ್ಲಿಗೆ ಬತ್ತಾನೆ ಕೋಳಿ ಸಾರು ಏನನ ಮಾತಾಡೋ ಸೀದಾ ಅಲ್ಲಿಗೆ ಬತ್ತಾನೆ ಕೋಳಿ ಸಾರಿಗೆ. ಈಗೇನು ಬೇಡ, ಏನ್ ವಾರ ಅದೇ ಅಲ್ಲ. ಏನ್ ನಿಮ್ಮ ಅಪ್ಪ ಗೌಡ್ನೆ, ನಿಮ್ಮಪ್ಪ ವಾರ ಕೋಳಿ ತಗೊಂಬಂದು ಇಕ್ಕಕ್ಕೆ ಚಿಕ್ಕ ಮುಚ್ಕೊಂಡು ಮಾತ್ರ ನುಂಗಿ ಒಂದ್ ಅರ್ಧ ಗಂಟೆ ಮುದುರ ಕೋಳಿ ತರಗೊಂಡ್ರೆ ಇನ್ನನ ಎಂತದ ಶಕ್ತಿ ಬರ್ತೈತೆ ಅಂತೆ. ಕೋಳಿ ನುಲ್ಲಿ ಮೂಳೆ, ಲೆಗ್ ಪೀಸ್ ಮೂಳೆ, ಆಮೇಕಿಂದ ಎಂತದ ಮೂಳೆ ತಿಂದ್ರೆ ಚೆನ್ನಾಗಿ ನಮ್ಮ ಮೂಳೆ ಎಲ್ಲನ ಬಿಗ್ಗಿ ಆಗ್ತವಂತೆ, ತಿನ್ನಾಗ್ತವಂತೆ, ಶಕ್ತಿ ಬರ್ತೈತೆ ಅಂತ ನಮ್ಗೆ ಹಂಗಂತಾನ ಮೇಷ್ಟ್ರು ಹೇಳಿರು. ಪ್ರಕಾರ ನಮ್ಮ ಮೇಲೆ ನಂಬಿಕಿಲ್ಲ ಅಂತ ಅಂದ್ರೆ ನಾವೇನ್ ಸುಳ್ಳು ಹೇಳ್ತಿದೀವಿ ಅಂತ ಅಂದ್ರೆ ನಾವು ನಿನ್ನ ಸ್ಕೂಲ್ ತಪ್ಪೊಂದು ಮೇಷ್ಟ್ರನ್ನ ಕೇಳಮ್ಮ, ಬೇಕಾರೆ ಅವರೇ ಹೇಳ್ತಾರೆ. ಕಾಲು ಇಷ್ಟೊಂದು ನೋಯ್ತಾ ಇರೋದಕ್ಕೆ ನಾನು ಹೇಳ್ದೆ, ನಾನೇನು ತಗೊಂಬಂದು ಕೋಳಿ ತಂದು ಮಾಡು ಅಂತ ಹೇಳಿದೆ ನಾನು. ಆಯ್ತು, ನೀನೇನ್ ಕೋಳಿ ಅಂತವ್ರು ಬೇಡ, ಮಾತ್ರ ಕೊಡೋಳು ಫಸ್ಟು. ಕೊಡ್ತೀನಿ. ಎಲ್ಲರನ್ನ ಆಸೆಗೆ ಅಲ್ಲಿ ಬಕೆಟ್ನಾಗೆ ಬಿಸಿನೀರು ತೋಡೋದಿದ್ದೀನಿ, ಮಕ ತೊಳ್ಕೊಂಬಕ್ಕೆ ಅಂತಾನೆ. ಹೋಗಿ ಎಲ್ಲ ಉಜ್ಕೊಂಡು ಮಕ ತೊಳ್ಕೊಂಬ ಹೋಗ್ರಿ, ಉಂಡ್ಬಿಟ್ಟು ಒಂದು ಅರ್ಧನ ಮಾತ್ರ ನುಂಗಿ ಮುದ್ರಿವ್ರಂತೆ. ಸೇರ್ಕೊಂಡು ಹೇಳೋದು ಆಯ್ತು. ಅಜ್ಜಿ, ಪುಟ್ಟಣಜ್ಜಿ, ಅಜಯ್, ಯಾವ್ದವ ಅಮ್ಮನ ಕೂಗ್ತಾ ಇದ್ದಾಳಲ್ಲ ಮನೆ ಬಾಕ್ಲಿಗೆ ಬಂದು. ಈ ಸ್ವಾಮಿದ ನೀರಂಗೈತಪ್ಪ. ಯಾರಮ್ಮಯ್ಯ ಅವಳು? ನಾನ್ ಕಣಜ್ಜಿ, ಸ್ವಾಮಿ. ಓ, ಇವಳು ಯಾಕಪ್ಪ ಬಂದು ಕೋಳಿ ಜುಟ್ಟು ಸ್ವಾಮಿ. ಹೇಳಿ ಅಮ್ಮಯ್ಯ. ಅಜ್ಜಿ, ನಮ್ಮ ಅಮ್ಮ ಹೇಳ್ಕೊಡಿಸ್ತು, ನಾಳೆಗೆ ಸಿವಿ ಜಾತ್ರೆ ಅಲ್ವೇ, ತೇರ್ ನೋಡಕ್ ಹೋಗಕ್ಕೆ ನೀನು ಬಚ್ಚ ಅಂತಾನೆ ಕೇಳ್ಕೊಂಬೋಗು ಅಂತ ಕೇಳ್ತು ನಮ್ಮ ಅಮ್ಮಯ್ಯ. ಹೋಗಣಮ್ಮಣ್ಣಿ, ನಾನು ಬತ್ತೀನಿ ಅಂತಾನೆ ಹೇಳ್ತು. ಪುಟ್ಟಂಗಜ್ಜಿನೂ ಬತ್ತೈತಿ ಅಂತಾನೆ ಹೇಳೋ ನಿಮ್ಮ ಅಮ್ಮಯ್ಯ. ನಿಮ್ಮ ಮನೆಯಿಂದನೇ ನೀನು ಒಂದೇನೆ ಬರೋದು? ಇವ್ಯಾವ ಈ ಪಂಡ ಪಟ್ಟಗಳು ಯಾವ ಬರಲ್ವೇ? ಅವನೇ ಮೋತ್ಸಮಿ, ನಮ್ಮ ಅಜ್ಜಿ ಬತ್ತೈತೆ ಅಂತಂದ್ರೆ ನಾವು ಎಲ್ಲರೂ ಬತ್ತಿದ್ವಿ ಅಂತಾನೆ ಅರ್ಥ. ನಾನು ಲೋಕಿ ಪಾಯಸ ಅನ್ಕಿಂತ ಚರಣ ಎಲ್ಲ ಬತ್ತೀವಿ. ಸರ್ಕಣಜ್ಜಿ, ಮನೆಗೆ ಹೋಗಿ ನಮ್ಮ ಅಮ್ಮ ಹೇಳ್ತೀನಿ ಬಿಡ. ಚರಣ ಲೋಕಿ ಪಾಯಸ ನಾಳೆಗೆ ಸಿಬಿ ಜಾತ್ರೆ ತೇರು ಅಂಬದೆ ಮಾಡ್ತಾ ಇದೀವಲ್ರಲ್ಲ, ಅಷ್ಟು ಅರ್ಧ ಮಾತ್ರ ನುಂಗಿ ಮಕ ತೊಳ್ಕೊಂಡು ಮಾತ್ರ ನುಂಗಿ ಮಣಿಕೆ ಮಾಡ್ಕೊಂಡ್ರು. ಇಲ್ಲ ಅಂತ ಅಂದ್ರೆ ನಾಳೆಗೆ ಜಾತ್ರೆಗೆ ತೇರ್ ನೋಡಕ್ಕಾಗದಂಗೆ ಕಾಲು ನೋವು ಬರ್ತೈತೆ ಅಷ್ಟೇನ. ಬರೀ ಜಾಲ್ದ ಹೋಗಿ ಮಕ